ನಾನು ಹಿಂಗೆ ನಿನಗೆ ಮನೆ ಕೆಲಸ ಮಾಡ್ತಾ ಇದ್ರೆ ನನ್ನ ತಿಥಿ ಆಗೋಗ್ಬಿಡೋದಂತೂ ಗ್ಯಾರಂಟಿ. ತಿಥಿ ಅಂತ ಕೇಳ್ತೀರಾ, ಆಗೋಗ್ಬಿಟ್ಟೈತೆ ನನ್ನ ತಿಥಿ ಆಗಲೇ ನಿನಗೆ. ನನ್ನ ಗಂಡ ನೋಡಿದ್ರೆ ಅದು ಮಾಡು ಇದು ಮಾಡು ಇದು ಮಾಡು ಅದು ಮಾಡು ಅಂತಾನೆ. ಇದೆಲ್ಲದಕ್ಕೂ ಏನಾರ ಒಂದು ಪ್ಲಾನ್ ಮಾಡಬೇಕಲ್ಲ. ನಮ್ಮಮ್ಮಂಗೆ ಏನಾರ ಫೋನ್ ಮಾಡಿದ್ರೆ ಅದು ಇದು ಅಂತ ಏನೇನೋ ತಿಕ್ಲಂಗೆ ಮಾತಾಡ್ತದೆ. ಈಗ ನಾನು ಏನಾರ ಒಂದು ಪ್ಲಾನ್ ಮಾಡಬೇಕಲ್ಲ, ಏನು ಮಾಡಲಿ? ಕೆಲಸದವ್ರನ್ನ ಮನೆ ಕರ್ಕೊಬಂದ್ಬಿಟ್ರೆ ನಾನು ಕೆಲಸನ ಕಮ್ಮಿ ಆಗೋಕ್ಕಿಲ್ವಾ? ಹಾಂ, ಕೆಲಸನ ಕಮ್ಮಿ ಆಯ್ತದೆ. ಕೆಲಸದವ್ರನ್ನ ಹೆಂಗೆ ಕರೀಲಿ? ಅವ್ರು ಎಲ್ಲಿ ಸಿಗ್ತಾರೆ ನನಗೆ? ಎಲ್ಲಿ ಸಿಗ್ತಾರೆ? ಅಯ್ಯೋ, ನೀನು ಹೇಳೋದೇ ಮರ್ತೋದೆ ನಾನು. ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತು ಮನೆಗೆ ಬರ್ತಾವ್ರೆ. ಅಯ್ಯೋ, ನಮ್ಮಿಬ್ರದ್ದು ಮದುವೆ ಆಗಿದೆಯಲ್ಲ, ಪಾಪ ಯಾರು ನಿನ್ನ ಮುಖ ನೋಡೇ ಇಲ್ವಂತೆ. ಅದಕ್ಕೆ ನನ್ನ ಫ್ರೆಂಡು ಅಂದರೆ ನನ್ನ ಇಬ್ಬರು ಫ್ರೆಂಡ್ಸ್ ಅಷ್ಟೇ ಬರ್ತಿರೋದು. ಅವ್ರಿಗೆ ರುಚಿಯಾಗಿ ಅಡುಗೆನ ಮಾಡಬೇಕು ನೀನು, ಸರಿನಾ? ನನ್ನ ಫ್ರೆಂಡ್ಸ್ಗಂತೂ ನಾನ್ ವೆಜ್ ಊಟ ಅಂದರೆ ತುಂಬ 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 ಇಷ್ಟ. ನಾನ್ ವೆಜ್ ಊಟ ಅಂತಂದರೆ ನಿನ್ನ ನಾನ್ ವೆಜ್ ಊಟನೇ ಮಾಡಿಬಿಟ್ರೆ ಅಷ್ಟೇ ಸಾಕು, ಸರಿನಾ? ಏನೇನು ಬೇಕು ಹೇಳು, ಎಲ್ಲ ತಂದುಬಿಟ್ಟು ಕೊಟ್ಟೋಗ್ತೀನಿ, ಆರಾಮಾಗಿ ಮಾಡು. ಆಯಿತು. ಮನೆ ಸ್ವಲ್ಪ ಕ್ಲೀನಾಗಿ ಇಟ್ಟಿರು. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಏನಪ್ಪ ಇವ್ರ ಮನೆನ ಈ ಥರ ಇಟ್ಕೊಂಡ್ಬಿಟ್ಟಿದ್ದಾರಲ್ಲ, ಇಷ್ಟು ದೊಡ್ಡ ಮನೆನಾ ಅಂತ ಹೇಳ್ಬಿಟ್ಟು. ಹಾಗೆಯೇ ನೀನು ಚೆನ್ನಾಗಿ ರೆಡಿಯಾಗಿರು, ಸರಿನಾ? ಆಯಿತು. ಅಮ್ಮಂಗೆ ಮೆಡಿಸಿನ್ ಎಲ್ಲ ಕೊಟ್ಟಾ? ಅಯ್ಯೋ, ನಿನ್ನ ಏನೇ ಮಾಡ್ತೀಯ ಮನೆಗೆ? ಅಮ್ಮನ ನೋಡ್ಕೊಳಕ್ಕಾಗಲ್ಲ ಅಂತಂದ್ರೆ ಆ ಕೆಲಸದ ಆಂಟಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ಗೊತ್ತೇನೆ ನಮ್ಮ ಅಮ್ಮನ. ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು. ನೀನು ಇದೆಯಾ ವೇಸ್ಟ್ ಬಾಡಿ. ಹೋಗಿ ಅಮ್ಮನ ನೋಡ್ಕೋಬೇಕು ಫಸ್ಟು. ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತು ತಾನೆ? ನೀನು ಹಿಂಗೆ ಆಟ ಆಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ರೆ ಎಲ್ಲಾಗ್ತದೆ ಹೇಳು? ಮೂರು ಹೊತ್ತು ಬರೀ ಫೋನಾಗಿರ್ತೀಯ. ಹಲೋ, ಹಂಗೆ ಕಣೆ ಹಿಂಗೆ ಕಣೆ ಅಂತ ಹೇಳ್ಬಿಟ್ಟು ಈ ಥರ ಮಾತಾಡ್ಕೊಂಡಿದ್ರೆ ಮನೆ ಎಲ್ಲ ನೋಡ್ಕೊಳಕ್ಕಾಗಲ್ಲ. ಮನೆ ನೋಡ್ಕೋಬೇಕು ಅಂದರೆ ನೋಡ್ಕೋಬೇಕು. ನಿನಗೆ ನನಗಿನ ಮನೆ ಕಾರು ಎಲ್ಲ ಬೇಕು ಅಂತ ಹೇಳಿದ್ದೆ ತಾನೆ? ಹೋಗು, ಮೊದಲು ನೋಡ್ಕೋ ಹೋಗಿ ಮನೆನ. ಇವನ್ಗಿನ್ನ ಅಚ್ಚುನೇ ಎಷ್ಟೋ ವಾಸಿ ಆಗಿದ್ದ. ದೇವ್ರನೇ ಕೇಳ್ತೀನಿ, ಅಚ್ಚುನೇ ಎಷ್ಟೋ ವಾಸಿ. ಈ ಲೋಪರ್ಗಿನ್ನೂ ಎಷ್ಟೋ ವಾಸಿ. ಯಾಕೆ ಹಿಂಗೆ ಆಡ್ತಾನೆ ನಾನು? ಅಯ್ಯೋ ಅನ್ಸಕ್ಕೆ ನಂಗೆ ಬರ್ತದೆ ನೋಡಿ ಬಾಯಿಗೆ. ಲೋಪರ್ ನನ್ನ ಮಗನ ತಗೊಂಬಂದು ಇಲ್ಲ, ನನ್ನ ಕೈಲಿ ಮನೆ ಕೆಲಸ ಎಲ್ಲ ಮಾಡೋಕೆ ಹಾಕಿಲ್ಲ. ಮೊದಲು ಏನಾರ ಮಾಡಿಬಿಟ್ಟು ಕೆಲಸದವ್ರನ್ನೆಲ್ಲ ವಾಪಸ್ ಕರ್ಕೊಬಿಟ್ಟು ಬರ್ತೀನಿ. ಅದು ಎಲ್ಲೈತೋ ಮನೆ ನಾನೇ ಕೇಳ್ಬಿಟ್ಟು ಮಾವಯ್ಯನ ಕೇಳ್ಕೊಂಬಿಟ್ಟು ಹೋಗ್ಬಿಟ್ಟು ವಾಪಸ್ ಕರ್ಕೊಬಿಟ್ಟು ಬರ್ತೀನಿ. ನನ್ನ ಕೈಲಿ ಮನೆ ತಿಥಿ ಆಯ್ತದೆ ಅಷ್ಟೇ. ನಮ್ಮಮ್ಮ ಬರಲಿ ಮಾಡ್ತೀನಿ. ಇನ್ನೊಂದು ಕಿತ ಬಾಮ ನಿಂಗೈತೆ. ಓ ಸೊಸೆ, ಏನಮ್ಮ ಯಾಕೆ ಇಲ್ಲಿ ನಿಂತ್ಕೊಬಿಟ್ಟಿದ್ಯಾ? ಹೋಗಿ ಕೂತ್ಕೊಂಡು ಟಿವಿ ನೋಡೋದು ಏನಾದರೂ ಮಾಡು. ಮಾವ ಮಾವ ಪಾಪ ಅನ್ನಿಸ್ತು. ಕೆಲಸದವ್ರನ್ನ ನಾವು ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ದೀವಲ್ಲ ಮಾವ. ಅವ್ರ ಪಾಪ ಮಾವ, ಅವರು ಬೇಜಾರು ಮಾಡ್ಕೊಂಡಿದ್ರು ನಾವು ಕೆಲಸದಿಂದ ತೆಗೆದಾಕಿರೋದಕ್ಕೆ. ಅಯ್ಯೋ ಅಯ್ಯೋ ಅಂತ ಹೇಳ್ಬಿಟ್ಟು ಮಾವ ಹೋಗ್ಬಿಟ್ಟು ನಾನು ಅವ್ರನ್ನ ಕರ್ಕೊಂಬಿಟ್ಟು ಬರ್ತೀನಿ ಮಾವ. ಅವ್ರ ಮನೆ ಎಲ್ಲೈತೆ ಮಾವ? ಅಯ್ಯೋ ಸೊಸೆ, ಹೋದ್ರೆ ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀಯ? ಓದೋರ್ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡ್ಸ್ಕೊಬೇಕು ಹೇಳು? ತಲೆನೇ ಕೆಡ್ಸ್ಕೊಬೇಡ ನೀನು. ಹೋಗು ಸುಮ್ಮನೆ. ಅವ್ರೇನೋ ದುರಂಕಾರ ಮಾಡ್ತಾರೆ, ಜಂಬ ಮಾಡ್ತಾರೆ ಅಂತಂದ್ರೆ ನೀನ್ ಯಾಕೆ ಇದು ಮಾಡ್ತೀಯ? ಓದೋರು ಬಿಡು, ಬೇಕಾದ್ರೆ ಹೊಸ ಕೆಲಸದವ್ರನ್ನ ತಗೊಂಡ್ಬಿಟ್ಟು ಬಂದ್ರೆ ಆಯ್ತು. ಅಯ್ಯೋ ಬೇಡ ಮಾವ, ಅವರೇ ಚೆನ್ನಾಗಿ ಕೆಲಸ ಮಾಡ್ತಿದ್ರು ಮಾವ. ನಾನೇ ಮನೆ ಕೆಲಸ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಬೇಡ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನಾಗ್ಬಿಟ್ಟೆ. ಈಗ ಸ್ವಲ್ಪ ರಿಸ್ಕ್ ಆಯ್ತೈತೆ ಮಾವ, ಅದಕ್ಕೇನೆ ಬೇಕು ಅಂತ ಹೇಳ್ಬಿಟ್ಟು. ಅಯ್ಯೋ ಸೊಸೆ, ಅವ್ರ ಮನೆ ಏನಿಲ್ಲ, ಅಕ್ಕಪಕ್ಕ ಇಲ್ಲೇನೆ ನಮ್ಮ ಮನೆ ಪಕ್ಕನೇ ಇತ್ತು. ನೀನೇನ್ ತಲೆ ಕೆಡಿಸ್ಕೊಬೇಡ, ನಾನು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಮಾಡ್ತೀರಾ. ಎಲ್ಲರೂ ವ್ಯವಸ್ಥೆ ಮಾಡೋರೆ ಆಗೋಗ್ಬಿಟ್ರಿ. ಯಾರು ಏನು ಬಗ್ಬಿಟ್ಟು ಯಾರು ಕೆಲಸ ಮಾಡೋರೇ ಇಲ್ಲ. ನಮ್ಮ ಅತ್ತೆ ಮಾತ್ರ ನಾನು ನೋಡ್ತಾನೆ ಇದ್ದೀನಿ, ರೂಮಿಂದ ಈಚೆ ಕಡೆನೇ ಬರ್ತಿಲ್ವಲ್ಲ ನಮ್ಮ ಅತ್ತೆ. ನನಗೂ ಏನಾದರೂ ಕಾಯಿಲೆ ಬಂದ್ಬಿಟ್ಟು ನಾನು ಇಲ್ಲ ರೂಮಾಗ ಕುತ್ಕೊಬಿಡೋಣ ಅಂತ ಅನ್ನಿಸ್ತೈತೆ. ಆ ಕೆಲಸನ ನಾನು ಮಾಡಿದ್ರೆ ಇನ್ನೂ ಆರಾಮಾಗಿರ್ಬೋದು. ಮನೆ ಕೆಲಸ ಮಾಡೋದನ್ನ ತಪ್ತೈತೆ. ಈಗೇನು ಮಾಡಲಿ? ಮೊದಲು ಕೆಲಸದವ್ರ ಮನೆ ಹತ್ರ ಹೋಗ್ಬಿಟ್ಟು ಆರಾಮಾಗಿ ಕೇಳ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಯಾರನ್ನಾದ್ರೂ ಕೇಳಿದ್ರೆ, ಡ್ರೈವರ್ನ ಕೇಳಿದ್ರೆ ಮನೆ ಕೆಲಸದವ್ರು ಯಾರು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಅಂತಂದರೆ ತೋರಿಸ್ತಾರೆ. ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಈ ಕಾಲು ಹಿಡ್ಕೊಂಡಾದ್ರೂ ಕರ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ ಮಗ, ಸರಿ ಬಾ. ಸರಿ ಬಾರೋ, ನಾನೇನು ಬೇಡ ಅಂತಿದ್ದೀನಾ? ಅಯ್ಯೋ ಬಿಡು, ನಿನಗೆ ಹೇಳಿದ್ನಲ್ಲ ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ನಿನಗೆ ಗೊತ್ತಿಲ್ದಿರೋದು ಏನೈತೆ? ಹಾಂ ಅದೇ ಹೇಳ್ತಾ ಇದ್ದೀನಿ. ಸರಿ ಬಂದ್ಬಿಟ್ಟಿದ್ಯಾ ಬೆಂಗಳೂರಿಗೇನೆ? ಓಕೆ ಬಂದ್ಬಿಡು ಹಂಗಾದ್ರೆ. ವೆಯ್ಟ್ ಮಾಡ್ತಿರ್ತೀನಿ ಬಾಪ. ಫುಲ್ ಪಾರ್ಟಿ ಇವತ್ತು. ಎಲ್ಲಿಗೆ ಹೋಗೋಣ? ಮನೇಲೇ ಇರೋಣ ಬಿಡು, ಮನೇಲೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಓಕೆ ಬಾ, ಅರ್ಜೆಂಟಾಗಿ ಬಾ. ಸರಿ ಆಯಿತು. ಏನು ಬೇಕೋ ಕೇಳೋ, ಅದನ್ನು ಮಾಡಿಸ್ಬಿಟ್ಟು ರೆಡಿ ಮಾಡಿ ಇಟ್ಟಿರ್ತೀನಿ. ನಾನ್ ವೆಜ್. ಸರಿ ಆಯಿತು ಬಿಡು. ಓಕೆ ವೆಯ್ಟ್ ಮಾಡ್ತಿರ್ತೀನಿ, ಬೇಗ ಬಾ. ಇವಳು ಆಳದೋಳು ಇಲ್ಲೋದ್ಲು ರಚ್ಚು, ಕಾಣ್ತಾನೆ ಇಲ್ವಲ್ಲ ಇವಳು. ಎಲ್ಲಿಂದ ಉದ್ರೋಳೋ ಏನೋ ಇವಳು ಅಂತೂ. ತಲೆ ತಿನ್ನೋಕ್ಕೆ ಅಂತಲೇ ಹುಟ್ಟಿರ್ತಾಳೆ, ಏನು ಕೆಲಸ ಮಾಡ್ತಿಲ್ವಲ್ಲ ಇವಳು. ಫಸ್ಟ್ ಹೋಗಿ ಹೋಟ್ಲಾಗೆ ಚೆನ್ನಾಗಿ ತಿನ್ಕೊಂಬಿಟ್ಟು ಬರಬೇಕು. ಇದೇನಂತೆ ಮನೆ? ಇರು ಕೇಳ್ತೀನಿ. ಅಕ್ಕ ಯಾರಿದ್ದೀರ ಮನೆಯಾಗೆ? ಅಕ್ಕ, ಓ ಚಿಕ್ಕಮ್ಮರೇ, ನೀವಿಲ್ಲಿ ನಮ್ಮಂತಾಗ ಬಂದ್ಬಿಟ್ಟಿದ್ದೀರಾ ನೀವು? ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ನಲ್ಲ. ಏನು ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಲ್ಲ? ಏನಿಲ್ಲ, ನಿಮ್ಮನ್ನು ನೋಡ್ರೆ ನನ್ಗೆ ಯಾಕೋ ಅಯ್ಯೋ ಅಂತ ಅನ್ನಿಸ್ತೈತೆ. ನಿಮ್ಮನ್ನು ನೋಡ್ತಾ ಇದ್ರೆ ಪಾಪ. ಕೆಲಸದಿಂದ ತೆಗೆದಾಕ್ಬಿಟ್ಟವ್ರಲ್ವಾ, ಊಟಕ್ಕೆ ನಡೆಯಲ್ಲ, ನಿಮಗೆ ಏನಕ್ಕೂ ನಡೆಯಲ್ಲ. ನನಗಂತೂ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತೈತೆ. ಅಯ್ಯೋ ಇವ್ರನ್ನ ಯಾಕನ ಕೆಲಸದಿಂದ ತೆಗೆದಾಕ್ಬಿಟ್ನೋ ಏನೋ
ಪಾಪ ಆತ ಹೆಂಗೋ ಇವ್ರು ಹೊಟ್ಟೆ ಮೇಲೆ ಹೊಡೆದಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾನೇ ಬೇಜಾರಾಗ್ತಾ ಇತ್ತು. ಮನಸ್ಸಿಗೆ ಬೇಜಾರಾಗೋದೆಲ್ಲ ಮಾಮೂಲಿ ಅಲ್ವಾ. ಅದಕ್ಕೆ ನಿಮ್ಮನ್ನ ಹಂಗೆ ವಾಪಸ್ ಕೆಲ್ಸಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಬನ್ನಿ ನೀವು ನಿಮ್ಮ ಸೊಸೆ ಇಬ್ಬರೂ ಬನ್ನಿ ಕೆಲಸಕ್ಕೆ, ಇವತ್ತಿಂದನೇ ಸೇರ್ಕೊಳ್ಳಿ. ನನ್ನ ಗಂಡನ ಹತ್ರ ಮಾತಾಡ್ತೀನಿ. ನೀವು ಕೆಲಸ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ರಿ, ನನ್ನಷ್ಟೇನು ಚೆನ್ನಾಗಿ ಮಾಡ್ತಿರಲಿಲ್ಲ ಅಷ್ಟೇ ನೀನಿಯ. ಅದಕ್ಕೆ ನಿಮ್ಮನ್ನು ಕರೆದೋಗಕ್ಕೆ ಬಂದಿರೋದು. ಬಂದ್ಬಿಡಿ, ನಾನು ಹೋಗಿರ್ತೀನಿ. ಇಲ್ಲ ಮೊರೆ, ನಾವು ಬರೋಕ್ಕಿಲ್ಲ. ಸಾಹೇಬ್ರು ಬನ್ನಿ ಅಂತ 7 ಗಂಟೆನೂ ಬರೋಕ್ಕಿಲ್ಲ. ನಾವು ವಾಪಸ್ ಕಳಿಸ್ಬಿಟ್ಟವಲ್ಲ ನಮ್ಮನ್ನ, ನಾವು ಬರೋಕ್ಕಿಲ್ಲ. ನನ್ನ ಸೊಸೆನೂ ಇಲ್ಲ, ಎಲ್ಲರೂ ಧರ್ಮಸ್ಥಳಕ್ಕೆ ಅಂತ ಹೇಳ್ಬಿಟ್ಟು ಟ್ರಿಪ್ ಹೊಂಟೋಗ್ಬಿಟ್ಟವ್ರೆ. ನನಗೂ ಯಾಕೋ ಮೈಕೈ ಎಲ್ಲ ಹುಷಾರಿಲ್ಲ, ನನಗೂ ಹುಷಾರು ತಪ್ಪೋಗ್ಬಿಟ್ಟೈತೆ. ನನಗೂ ಬರೋಕ್ಕಾಗಕ್ಕಿಲ್ಲ ಇವಾಗ. ನೀವು ಸಾಹೇಬ್ರ ತಗೆ ಫೋನ್ ಹಾಕ್ಸೋಗ್ರಿ. ಸಾಹೇಬ್ರೇನಾರ ಫೋನ್ ಹಾಕ್ಬಿಟ್ಟು ಹೇಳ್ಬಿಟ್ರೆ ಬನ್ನಿ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಬಂದು ಮಾಡ್ತೀವಿ. ಅಲ್ಲಿ ಗಂಟನೂ ನಾವೇನು ಮಾಡಂಗಿಲ್ಲ. ಬಂದ್ಬಿಟ್ಟು ಕೆಲಸ ಬೇರೆ ಮನೆಗೆಲ್ಲ ಕೆಲಸಕ್ಕೆಲ್ಲ ಒಪ್ಕೊಬಿಟ್ಟಿದ್ದೀನಿ ಆಗಲೇ ಏನಿಯಾ. ಈಗ ನೋಡು, ಬೀಗ ಹಾಕೊಂಡು ಬಾಗ್ಲಾಕೊಂಡು ಹೋಗಿ ಬೇರೆ ಮನೆ ಕೆಲಸ ಎಲ್ಲನೂ ಮಾಡ್ಬಿಟ್ಟು ಬರಬೇಕು. ನನಗಂತೂ ಒಂದು ನಿಮಿಷನೂ ಪುರ್ಸೊತ್ತಿಲ್ಲ. ಹುಷಾರಿಲ್ದಿದ್ದೋಳು ಕುಂತ್ಕೊಂಡಿದ್ದಂಗೆ ಮಾಡ್ತಾ ಇವನಿ. ಪರವಾಗಿಲ್ಲ, ಹೋಗಿ ಸಾಹೇಬ್ರ ತಗೆ ಫೋನ್ ಹಾಕ್ಸಿ. ಇದೇನಿದು, ಏನೋ ಬಿಲ್ಡಪ್ ಕೊಟ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದರೆ ಹಿಂಗೆ ಎಡವಟ್ಟಾಗೋಗ್ಬಿಡ್ತಲ್ಲ ಎಲ್ಲನೂ. ಥು, ಇವಳು ಮಕ್ಕ ಮುಚ್ಚ. ಏನು ಮಾಡೋದು ಕರೆದ್ರೂ ಬರ್ತಿಲ್ವಲ್ಲ ಇವಳು. ಅಲ್ಲ, ಬಂದಿದ್ರೆ ಚೆನ್ನಾಗಿರೋದು. ಮನೆಗೆ ಕೆಲಸ ಹೊಸಿ ಇಲ್ಲ, ಶಾನೆ ಕೆಲಸ ಐತೆ. ಅದಕ್ಕೆ ನೀ ಬಂದಿದ್ರೆ ಸಂದಕ್ಕಿರೋದು. ಅತ್ತೆಗೆ ಬೇರೆ ಹುಷಾರಿಲ್ಲ. ನಾನು ಮನೆ ಪೂರ ಒಬ್ಬಳೇ ನೀ ಮಾಡ್ತಾ ಇವನಿ ಕೆಲಸವ. ಅಯ್ಯೋ, ಕೆಲಸದಾಳುಗಳು ಸಿಗೋದೆಲ್ಲ ಭಾಳ ಕಷ್ಟ ಅಂತ ಹೇಳ್ಬಿಟ್ಟು ನನ್ನ ಗಂಡ ಹೇಳ್ತಾ ಇದ್ದ. ಅದಕ್ಕೆ ನೀ ಬಂದ್ಬಿಟ್ಟು ಎಲ್ಲ ಕೆಲಸ ಮಾಡಿದರೆ ಹೊಸಿ ನನಗೂ ಸಹಾಯ ಆಗಿರೋದು. ನಿಮ್ಮ ಸೊಸೆ ನಿಧಾನಕ್ಕೆ ಬರಲಿ. ಈಗ ನೀವು ನನ್ನ ಜೊತೆ ಬನ್ನಿ. ನನ್ನ ಗಂಡಂಗೆ ಹೇಳ್ಬಿಟ್ಟು ನಿಮ್ಗೆ ಇನ್ನೂ ಶಾನೆ ನೀ ಸಂಬಳ ಕೊಡಿಸ್ತೀನಿ. ನೋಡಿ ಅಮ್ಮರೆ, ಕೆಲಸದವರು ಅಂದ್ರೂ ನಮಗೂ ಮಾನ ಮರ್ಯಾದೆ ಎಲ್ಲ ಇರ್ತದೆ. ನಮಗೆ ಸಾಹೇಬ್ರನ್ನೇ ನೀಯ ಕರಿಬೇಕು. ಅಲ್ಲಿ ಗಂಟನ್ವೇ ನಾವು ಬರೋಕ್ಕಿಲ್ಲ. ಸಾಹೇಬ್ರು ಹೆಂಗೆ ಹೇಳಿದ್ರು ಹಂಗೆ ನೀಯ. ಸುಮ್ಮನೆ ನಾವು ಬಂದ್ಬಿಡೋದು, ತಿರ್ಗವ್ರ ಮನೆಯಿಂದ ವಾಪಸ್ ಕಳಿಸೋದು, ಅದೆಲ್ಲ ನಮ್ಗೆ ಅವಮಾನ ಆಯ್ತದೆ. ಮನೆ ಬೇಜಾನ ಅವಮಾನ ಆಗ್ಬಿಟ್ಟೈತೆ ನಮಗಂತೂ. ನೀವೇನಂತ ಹೇಳಿದ್ರಿ, ನೀನು ಕೆಲಸ ಮಾಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದಕ್ಕೆ ನಮ್ಮ ಮನಸ್ಸಿಗೆ ಎಷ್ಟೆಲ್ಲ ನೋವಾಯ್ತು ಗೊತ್ತೇನು. ನೋಡಿ ಈಗಲೇ ಹೇಳ್ತಾ ಇವ್ನಿ, ನಾನಂತೂ ಬರೋಕ್ಕಿಲ್ಲ. ನನ್ನ ಸೊಸೆ ಧರ್ಮಸ್ಥಳದಿಂದ ಬರೋಕೆ ಇನ್ನೂ 3-4 ದಿನ ಆಯ್ತದೆ. ಆಮೇಲಿಂದ 3-4 ದಿನ ಆದಮೇಲೆ ಸಾಹೇಬ್ರೇನ ಫೋನ್ ಹಾಕಿದ್ರೆ ಪಟ್ ಅಂತ ಬರ್ತೀವಿ. ಅಲ್ಲಿ ಗಂಟನೂ ಬರೋಕ್ಕಿಲ್ಲ ಮೊರೆ. ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಕುಂತ್ಕೊಳ್ಳಿ ಅಮ್ಮರೆ. ಬೇಕಾರೆ ಒಂದು ದೊಡ್ಡ ನೀರೇನಾರ ಕೊಡ್ತೀನಿ, ಕುಡ್ಕೊಂಡು ಹೋಗಿವ್ರಂತೆ. ಬಾರೆ ಕೆಲ್ಸಕ್ಕೆ ಅಂತಂದ್ರೆ ಬರಕ್ಕಿಲ್ಲ ಅಂತ ಹೇಳ್ತೀಯಾ? ಬಂದ್ರೆ ಏನಾದ್ರು ಸೌದೋಯ್ತದ? ಬಂದ್ಬಿಟ್ಟು ಇಷ್ಟ ದಿನ ಮಾಡ್ತಾ ಇದ್ದೆ ತಾನೆ. ಸಾಹೇಬ್ರೆ ಹೇಳ್ಬೇಕು ಅಂತ ಏನು? ನಾನು ಕರೆದ್ರು ನಾನು ಮನೆ ಯಜಮಾನಿ. ನಾನು ಕರೆದ್ರೆ ಬರಕ್ಕೇನು ದುರಂಕರ? ಬಾಬಾ ಅಂತ ಹೇಳ್ತಾನೆ ಇದ್ದೀನಿ, ಕರಿತಾನೆ ಇದ್ದೀನಿ. ಬರಕ್ಕಿಲ್ಲ ಅಂತ ನೀನು ಹೇಳ್ತಾನೆ ಇದೆಯಾ? ಇನ್ನೊಂದು ಕಿತ ಏನೋ ಮನೆ ಕೆಲ್ಸಕ್ಕೆ ಬರ್ತೀನಿ ಅಂತ ಇನ್ನೊಂದು ಕಿತ 3-4 ದಿನ ಬಿಟ್ಕೊಂಡು ಬಾ, ಅವಾಗ ತೋರಿಸ್ತೀನಿ ನಿನ್ಗೆ ಏನು ಅಂತ ಹೇಳ್ಬಿಟ್ಟು. ಬಲ್ ದುರಂಕರ ಅಲ್ಲ, ನಾನು ಮನೆ ಯಜಮಾನಿನೇ ಬಂದ್ಬಿಟ್ಟು ಕೆಲಸದೊಳ ಹತ್ರ ಕರಿತಾ ಇದ್ದೀನಿ ಬಾ ಅಂತ ಹೇಳ್ಬಿಟ್ಟು ಮುರ್ವಾದಿ ಕೊಟ್ಬಿಟ್ಟು, ನೀನಾದ್ರೂ ನನಗೆ ಮುರ್ವಾದಿ ಕೊಡಿದಂಗೆ ಬರಕ್ಕಿಲ್ಲ ಅಂತ ಹೇಳ್ತಾ ಇದೀಯ ಅಂದ್ರೆ ಇನ್ನೊಂದು ಕಿತ ನಿನ್ನ ಮನೆಗೆ ಬಿಟ್ಕೊಂಡ್ರೆ ಕೇಳು. ಅಯ್ಯೋ ಬ್ಯಾಡಮ್ಮರೇ, ನಿಮ್ಮ ಮನೆ ಕ್ಲೀನ್ ಮಾಡೋದಕ್ಕಿನ್ನ 10 ಮನೆ ಬ್ಯಾರೆ ಮನೆ ಕ್ಲೀನ್ ಮಾಡ್ಕೋಬೋದು. ಹೋಗಿ ನಾವೇನು ಬರೋಕ್ಕಿಲ್ಲ. ಕಿತ್ತೋದ್ ಕೆಲಸದೊಳಗೆ ಎಷ್ಟು ದುರಂಕಾರ ಅಂತೀನಿ. ಈ ಕಿತ್ತೋದ್ ಕೆಲಸದೋಳು ನನ್ನೇನೇನೇನಿಯ ಹೆಂಗ್ ಸಿಕ್ರಂಗೆ ಮಾತಾಡ್ತಾವಳಲ್ಲ. ಈಗ ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕು. ಇವಳು ಬರೋಕ್ಕಿಲ್ಲ ಅಂತವಳೆ. ಥೂ, ಬೇಡ ಬಿಡು, ನಾನೇ ಹೋಗಿ ಏನೋ ಹಂಗೋ ಹಿಂಗೋ ಮಾಡ್ತೀನಿ. ಇಲ್ಲ ಮಾವ ಹಿಂಗೆ ಹೇಳಿ ಬೇರೆ ಯಾರನ್ನಾದ್ರೂ ಕರ್ಸ್ಕೊತೀನಿ ಕೆಲಸದವ್ರನ್ನ. ಇವಳನ್ನ ಮಾತ್ರ ಕರೆಯಕ್ಕಿಲ್ಲ. ಅಯ್ಯೋ, ದುರಂಕಾರದ ಮಾತೇನೋ ಆಡದೆ. ಆದರೆ ಈಗ ಹೋದ್ರೆ ನನ್ನ ಗಂಡ ಫ್ರೆಂಡ್ಸ್ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಶಾನೆ ಕೆಲಸ ಬೇರೆನೇನ. ಅಯ್ಯೋ, ಯಮುನ ಹತ್ರ ಇನ್ನೊಂದು ಕಿತ್ತ ಕೇಳ್ಬಿಡ್ಲಾ? ಈ ಅಮ್ಮ ಯಾಕೆ ಹೆಂಗೆ ಹೊಡ್ತಾವಳಲ್ಲ? ಅಲ್ಲ, ಸಾಹೇಬ್ರು ಬರಬೇಡ, ಯಾರು ಕರೆದ್ರು 1 ವಾರ ಅಂತ ಹೇಳೋರಿ. ಈ ಅಮ್ಮ ಬಂದ್ಬಿಟ್ಟು ಬರ್ರಿ ಅಂತ ಕರಿತಾವ್ರಲ್ಲ. ಸಾವುಕಾರರು ಸಂಬಳ ಎಲ್ಲ ಕೊಟ್ಬಿಟ್ಟು ನಮಗೆ ಬರಬೇಡಿ ಅಂತ ಹೇಳ್ಬಿಟ್ಟು ಸಾಹೇಬ್ರು ಹೇಳೋರೆ. ಈ ಅಮ್ಮ ಯಾಕೆ ಕರಿತಾವಳೆ? ಒಂದು ಕಿತ ಫೋನ್ ಹಾಕ್ಬಿಟ್ಟು ಕೇಳ್ಬಿಡೋದೇ ನೀ ಮೇಲು. ಸಾಹೇಬ್ರು ಏನಾರ ಕೆಲಸಕ್ಕೆ ಕರ್ಕೊಂಬ ಅಂತ ಏನಾರ ಹೇಳ್ಕಿಲ್ ಕಳಿಸಿದ್ರೆ ಏನು? ಫಸ್ಟ್ ಫೋನ್ ಹಾಕ್ತೀನಿರು. ಹಲೋ ಸಾಹೇಬ್ರೆ, ನಾನು ಕೆಲಸದಳು. ಹೇಳಿ. ಅದೇ ನೀವು 1 ವಾರ ಬಿಟ್ಕೊಂಡು ಬನ್ನಿ ಕೆಲಸಕ್ಕೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಫೋನ್ ಹಾಕಿದೆ. ಹೇಳಿದ್ನಲ್ಲ 1 ವೀಕ್ ಬಿಟ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು. 1 ವೀಕ್ ಬಿಟ್ಕೊಂಡು ಬನ್ನಿ. ಹಂಗಲ್ಲ, ಅದು ನಿಮ್ಮ ಹೆಂಡತಿಯವ್ರು ಬಂದ್ಬಿಟ್ಟು ಮಂತಕ್ಕೆ ಕೆಲ್ಸಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು, ಅದಕ್ಕೆ. ಓ, ಅಲ್ಲಿಗೆ ಬೇರೆ ಬಂದಿದ್ಲಾ? ನೀವೇನು ಬರಕ್ಕೆ ಹೋಗ್ಬೇಡಿ. ನಾನು ಕಾಲ್ ಮಾಡೋ ತನಕ ಕೆಲಸಕ್ಕೆ ಏನು ಬರಬೇಡಿ. ನಿಮ್ಮ ಸಂಬಳಕ್ಕೆ ನಾನೇನು ಕಡಿಮೆ ಮಾಡಲ್ಲ, ಸಂಬಳ ಕೊಡ್ತಾ ಇರ್ತೀನಿ. ನೀವು ತಲೆ ಕೆಡಿಸ್ಕೊಬೇಡಿ. ನಾನು ಯಾವಾಗ ನಿಮಗೆ ಕಾಲ್ ಮಾಡ್ತೀನೋ ಆವಾಗ ಕೆಲ್ಸಕ್ಕೆ ಬನ್ನಿ. ಸರಿ ಆಯ್ತು ಬುದ್ಧರೆ. ಅವ್ರಿಗೆ ಏನಂತ ಹೇಳಿ ಕಳ್ಸಿದ್ರಿ? ಇಲ್ಲ, ಬರೋಕ್ಕಿಲ್ಲ. ನನ್ನ ಸೊಸೆ ಧರ್ಮಸ್ಥಳಕ್ಕೆ ಹೋಗೋಳೆ, ನನಗೂ ಬೇರೆ ಕೆಲಸ ಐತೆ, ನಾನು ಬರೋಕ್ಕಿಲ್ಲ ಅಂತ ಹೇಳ್ದೆ. ನಾನು ಹೇಳಿ ಕಳ್ಸಿರೋದು ಅಂತ ಏನು ಹೇಳಿಲ್ಲ ತಾನೇ? ಇಲ್ಲ ಹಂಗೇನು ಹೇಳಿಲ್ಲ. ಸದ್ಯ ಏನು ಹೇಳಿಲ್ವಲ್ಲ, ಸರಿ ಬಿಡಿ.